ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಕತೆ ಹೇಳಿದ್ದು ಮನುಷ್ಯರಲ್ಲಿರುವ ಈ 3 ಲಕ್ಷಣಗಳು ಹೇಳುವುದಕ್ಕೆ ಕಹಿಯಾಗಿದ್ದರೂ ಕೂಡ ಅವೆಲ್ಲವೂ ಸತ್ಯ ಎಂದು. ಒಂದು ಬಾರಿ ಒಂದು ಕತ್ತೆ ಮರಣ ಹೊಂದಿತು. ಆ ನಂತರ ಯಮಧರ್ಮರಾಜನ ಬಳಿ ಸೇರಿಕೊಂಡಿತು. ಯಮಧರ್ಮರಾಜನು ಕತ್ತೆಯನ್ನು ಕುರಿತು, ಓ ಕತ್ತೆ, ನೀನು ಕತ್ತೆಯಾಗಿ ಜನಿಸಿದರೂ ಕೂಡ ಎಂದಿಗೂ ಯಾರಿಗೂ ದುಃಖ ಕೊಡಲಿಲ್ಲ. ತುಂಬಾ ಕಷ್ಟ ಜೀವಿ ನೀನು. ಬಹಳ ನಿಷ್ಠೆಯಿಂದ ನಿನ್ನ ಯಜಮಾನನಿಗೆ ವಿಶ್ವಾಸದಿಂದ ಇದ್ದು ಅವರ ಸೇವೆಯನ್ನು ಮಾಡಿದ್ದೀಯಾ. ನೀನು ಬಹಳ ನಿಷ್ಠೆಯಿಂದ ನಿನ್ನ ಯಜಮಾನನಿಗೆ ವಿಶ್ವಾಸದಿಂದ ಇದ್ದೆ. ಇಷ್ಟು ವಿಶ್ವಾಸವನ್ನು ಮನುಷ್ಯರು ಕೂಡ ತೋರಿಸಲಾರರು. ನಿನ್ನ ಈ ಗುಣಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ಆದ್ದರಿಂದ ನಾನು ನಿನಗೆ ಮತ್ತೊಂದು ಅವಕಾಶವನ್ನ ಕೊಡಬೇಕೆಂದಿದ್ದೇನೆ. ಈಗ ನಾನು ಯೋನಿಗಳಲ್ಲಿ ಸರ್ವಶ್ರೇಷ್ಠವಾದ ಮಾನವ ಯೋನಿಯೊಳಗೆ ನಿನ್ನನ್ನು ಕಳಿಸುತ್ತೇನೆ. ಹೋಗು, ಭೂಲೋಕಕ್ಕೆ ಹೋಗಿ ಭೂಲೋಕದಲ್ಲಿರುವ ಆನಂದಗಳನ್ನು ಅನುಭವಿಸು ಎಂದು ಯಮಧರ್ಮರಾಯನು ಕತ್ತೆಗೆ ಹೇಳುತ್ತಾರೆ. ಯಮಧರ್ಮರಾಯನ ಮಾತುಗಳನ್ನು ಕೇಳಿ ಕತ್ತೆಯ ಮುಖದಲ್ಲಿ ಒಂದು ಚೂರು ಸಂತೋಷ ಕಾಣಿಸಲಿಲ್ಲ. ಆಗ ಮತ್ತೆ ಯಮಧರ್ಮರಾಯನು, ಏಕೆ ನಾನು ನಿನಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡುತ್ತಿದ್ದರೆ ನಿನ್ನ ಮುಖದಲ್ಲಿ ಯಾವುದೇ ರೀತಿಯ ಸಂತೋಷವಿಲ್ಲ ಏಕೆ ಎಂದು ಕೇಳುತ್ತಾರೆ. ಆಗ ಕತ್ತೆ, ಯಮಧರ್ಮರಾಯ, ಭೂಲೋಕದಲ್ಲಿ ಮನುಷ್ಯರು ಯಾವಾಗಲೂ ತಮ್ಮ ಕರ್ತವ್ಯಗಳನ್ನು ಮರೆತು ಹೋಗಿದ್ದಾರೆ. ಅವರಲ್ಲಿ ವಿಪರೀತವಾದ ನೀಚ ಬುದ್ಧಿ ಬೆಳೆದು ಹೋಗಿದೆ. ಮನುಷ್ಯರಲ್ಲಿ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳು ತುಂಬಿ ತುಳುಕಾಡುತ್ತಿವೆ. ಮನುಷ್ಯರು ಮಾಡುವಂತ ಕರ್ಮಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆದ್ದರಿಂದ ದಯವಿಟ್ಟು ನನಗೆ ಈ ಮನುಷ್ಯರ ಜನ್ಮ ಬೇಡ ಎಂದು ಹೇಳುತ್ತದೆ. ಆಗ ಯಮಧರ್ಮರಾಯನು ವೇದ ಪುರಾಣಗಳಲ್ಲಿ ಹೇಳಿದ ಹಾಗೆ ಸರ್ವಶ್ರೇಷ್ಠವಾದ ಮಾನವ ಶರೀರವನ್ನು ಪಡೆಯಲು ಸ್ವರ್ಗ ಲೋಕದಲ್ಲಿರುವ ದೇವಾನು ದೇವತೆಗಳು ಕೂಡ ಎದುರು ನೋಡುತ್ತಿದ್ದಾರೆ. ಆದ್ರೆ ನೀನು ಮಾತ್ರ ಮಾನವ ಜನ್ಮ ಬೇಡ ಎನ್ನುತ್ತಿದ್ದೀಯಾ. ಅಸಲಿಗೆ ನೀನು ಭೂಲೋಕದಲ್ಲಿ ಏನು ನೋಡಿದೆ? ಆ ಕೆಟ್ಟ ಕಾರ್ಯಗಳಾದರೂ ಏನು? ಮಾನವ ಜನ್ಮವೆಂದರೆ ನಿನಗೇಕೆ ಇಷ್ಟು ಭಯ ಎಂದು ಕೇಳುತ್ತಾರೆ. ಆಗ ಕತ್ತೆ, ಯಮಧರ್ಮರಾಯ, ನಾನು ಹೇಳಿದ ವಿಷಯಗಳನ್ನು ಕೇಳಿದರೆ ನೀವು ಕೂಡ ಮಾನವ ಜನ್ಮ ಬೇಡವೇ ಬೇಡ ಎಂದು ಹೇಳುತ್ತೀರಾ ಎಂದು ಹೇಳಿ ಆ ಕತ್ತೆ ಕಥೆಯನ್ನು ಶುರು ಮಾಡುತ್ತದೆ. ಭೂಲೋಕದಲ್ಲಿ ಮನುಷ್ಯರು ಮೊದಲಿನ ಹಾಗೆ ಇಲ್ಲ. ಅವರು ನಾವು ಸ್ತ್ರೀಯರು ಅಥವಾ ಪುರುಷರು ಎಂಬ ವಿಷಯವನ್ನು ಕೂಡ ಮರೆಯುತ್ತಿದ್ದಾರೆ. ಅವರವರ ಜವಾಬ್ದಾರಿಗಳನ್ನು ಅವರು ಮರೆತು ಬಿಟ್ಟಿದ್ದಾರೆ. ಅವರನ್ನು ನೋಡಿದರೆ ಖಂಡಿತ ಅನಿಸುತ್ತದೆ ಭೂಲೋಕದಲ್ಲಿ ಎಲ್ಲಕ್ಕಿಂತಲೂ ನೀಚವಾದ ಯೋನಿ ಮನುಷ್ಯರ ಯೋನಿ ಎಂದು. ನೀವು ಬೇಕಾದ್ರೆ ಬೇರೆ ಯಾವುದಾದರೂ ಯೋನಿ ದಯಪಾಲಿಸಿ, ಆದ್ರೆ ಈ ಮನುಷ್ಯರ ಯೋನಿ ಮಾತ್ರ ಬೇಡವೇ ಬೇಡ. ಇಲ್ಲವಾದ್ರೆ ಮತ್ತೆ ನಾನು ಕತ್ತೆಯಾಗಿಯೇ ಭೂಲೋಕಕ್ಕೆ ಹೋಗುತ್ತೇನೆ. ಆದ್ರೆ ಈ ಮಾನವ ಜನ್ಮ ಮಾತ್ರ ನನಗೆ ಬೇಡ. ಯಮಧರ್ಮರಾಜ, ನಾನು ನೋಡಿದಂತ ಆ 3 ಕೈ ಸತ್ಯಗಳನ್ನ ನಿಮಗೆ ಹೇಳುತ್ತೇನೆ ಕೇಳಿ. ಆ ನಂತರ ನೀವೇ ನಿರ್ಧಾರ ಮಾಡಿ ಎಂದು ಕತ್ತೆ ಹೇಳಲು ಶುರು ಮಾಡುತ್ತದೆ. ಮೊದಲನೆಯದಾಗಿ, ಒಂದು ಬಾರಿ ಒಬ್ಬ ಯುವ ಪಂಡಿತರು ಕಾಶಿಯಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಲು ಹೋಗುತ್ತಾರೆ. ತಾನು 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮುಗಿಸಿ ಮನೆಗೆ ಮರಳಿ ಬರುತ್ತಾರೆ. ಬಂದ ನಂತರ ಆ ಪಂಡಿತರು ತನ್ನ ತಂದೆಯ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ತಂದೆಯವರೇ, ನಾನು ವೇದಗಳನ್ನು ಕಲಿತಿದ್ದೇನೆ. ಆದ್ದರಿಂದ ನೀವು ನನ್ನನ್ನು ಯಾವುದಾದರೂ ಪ್ರಶ್ನೆ ಕೇಳಬಹುದು, ಅದಕ್ಕೆ ನಾನು ಖಂಡಿತವಾಗಿ ಉತ್ತರಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ಅವರ ತಂದೆ, ನಾನು ಎಲ್ಲವನ್ನು ಕಲಿತಿದ್ದೇನೆ ಎನ್ನುತ್ತಿದ್ದೀಯಾ? ಹಾಗಾದ್ರೆ ನಾನು ನಿನಗೆ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ, ಅದಕ್ಕೆ ಉತ್ತರಿಸು ಎಂದು ಪ್ರಶ್ನೆಯನ್ನ ಕೇಳುತ್ತಾರೆ. ಅದೇನು ಅಂದ್ರೆ, ಪಾಪಕ್ಕೆ ತಂದೆ ಯಾರು ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಉತ್ತರ ತಿಳಿಯದೆ ಕಕ್ಕಬಿಕ್ಕಿಯಾದ ಯುವ ಪಂಡಿತರು, ಏನು ಪಾಪದ ತಂದೆ? ಅಸಲಿಗೆ ಈ ವಿಷಯವನ್ನ ನಾನು ಯಾವುದೇ ಪುಸ್ತಕದಲ್ಲಿ ಓದಲೇ ಇಲ್ಲ. ಅಸಲಿಗೆ ಎಲ್ಲಿಯೂ ಕೂಡ ಇದರ ಬಗ್ಗೆ ಪ್ರಸ್ತಾಪವಿಲ್ಲ ಎಂದು ಆಲೋಚನೆಯಲ್ಲಿ ಮುಳುಗುತ್ತಾರೆ. ಹೇಗಾದ್ರೂ ಮಾಡಿ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕೆಂದು ನಿರ್ಧಾರ ಮಾಡಿದ ಯುವ ಪಂಡಿತನು ರಾತ್ರಿ ಇಡೀ ಅನೇಕ ಪುಸ್ತಕಗಳನ್ನು ಓದುತ್ತಾನೆ. ಆದ್ರೆ ಯಾವುದೇ ಪುಸ್ತಕದಲ್ಲಿ ಉತ್ತರ ಸಿಗಲಿಲ್ಲ. ಮಾರನೇ ದಿನ ತನ್ನ ತಂದೆ ಕೇಳುತ್ತಾರೆ, ನಿನಗೆ ಪಾಪಕ್ಕೆ ತಂದೆ ಯಾರು ಎಂದು ತಿಳಿಯದು, ಅಷ್ಟು ದೂರ ಹೋಗಿ ಇನ್ನೇನು ಕಲಿತು ಬಂದೆ ಎಂದು ಕೇಳುತ್ತಾರೆ. ತಂದೆಯ ಮಾತುಗಳನ್ನು ಕೇಳಿದ ಯುವ ಪಂಡಿತನು, ನೀವು ಚಿಂತಿಸಬೇಡಿ, ನಾನು ಹೇಗಾದ್ರೂ ಮಾಡಿ ಈ ಪ್ರಶ್ನೆಗೆ ಉತ್ತರ ತಿಳಿದು ಬರುತ್ತೇನೆ ಎಂದು ಹೇಳಿ ಮತ್ತೆ ಕಾಶಿಗೆ ಹೊರಡುತ್ತಾನೆ. ಆ ಯುವ ಪಂಡಿತನಿಗೆ ದಾರಿಯಲ್ಲಿ ತುಂಬಾ ದಾಹವಾಗುತ್ತದೆ. ಅಲ್ಲಿ ಕಾಣಿಸಿದಂತ ಮನೆಯ ಬಳಿಗೆ ಹೋಗಿ ಅಲ್ಲಿರುವವರನ್ನು ಕುರಿತು, ನಾನು ಬಹಳ ದೂರದಿಂದ ಪ್ರಯಾಣ ಬೆಳೆಸಿದ್ದೇನೆ, ನನಗೆ ತುಂಬಾ ದಾಹವಾಗಿದೆ, ಕುಡಿಯಲು ಸ್ವಲ್ಪ ನೀರು ಕೊಡಿ ಎಂದು ಕೇಳುತ್ತಾನೆ. ಆಗ ಅಲ್ಲಿರುವ ಮಹಿಳೆ ಆತನಿಗೆ ನೀರು ಕೊಡುತ್ತಾಳೆ. ನೀರು ಕುಡಿದ ನಂತರ ಆ ಯುವ ಪಂಡಿತನು, ಇದು ಯಾರ ಮನೆ, ನೀವು ಯಾರು ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ಆ ಮಹಿಳೆ, ನೀವು ನೀರು ಕುಡಿಯುವ ಮೊದಲೇ ಈ ಪ್ರಶ್ನೆ ಕೇಳಬೇಕಿತ್ತು, ಈಗ ಏಕೆ ಕೇಳುತ್ತೀರಿ? ಆದರೂ ಹೇಳುತ್ತೇನೆ ಕೇಳಿ, ಈ ಮನೆ ಒಬ್ಬ ವೇಶ್ಯೆಯದು.
ನಾನೇ ಆ ವೇಶ್ಯೆ ಎಂದು ಹೇಳುತ್ತಾಳೆ. ಅದನ್ನು ಕೇಳಿದ ಯುವ ಪಂಡಿತ, ನಾನೆಂತ ತಪ್ಪು ಮಾಡಿದೆ, ಪಾಪಕ್ಕೆ ತಂದೆಯನ್ನು ಹುಡುಕುತ್ತಾ ಬಂದ ನಾನು ಈಗ ನಾನೇ ಪಾಪಾತ್ಮನಾದೆ ಎಂದು ದುಃಖ ಪಡುತ್ತಿರುತ್ತಾನೆ. ಆಗ ಆ ವೇಶ್ಯೆ, ಇಷ್ಟಕ್ಕೂ ನೀವು ಯಾರು, ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳುತ್ತಾಳೆ. ಆಗ ಪಂಡಿತ ನಡೆದ ವಿಷಯವನ್ನೆಲ್ಲ ಹೇಳಿ ಪಾಪಕ್ಕೆ ತಂದೆ ಹೆಸರನ್ನು ಹುಡುಕಲು ಕಾಶಿಗೆ ಹೊರಟಿದ್ದೇನೆ ಎಂದು ಹೇಳುತ್ತಾನೆ. ಆಗ ಆ ವೇಶ್ಯೆ, ಈಗಾಗಲೇ ಇವರು 12 ವರ್ಷ ವಿದ್ಯಾಭ್ಯಾಸ ಮುಗಿಸಿದ್ದಾರೆ, ಆದ್ರೂ ಕೂಡ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ, ಈಗ ಮತ್ತೆ ಕಾಶಿಗೆ ಹೋದರೆ ಉತ್ತರ ಹೇಗೆ ಸಿಗುತ್ತದೆ? ಪಂಡಿತರು ತಾನಾಗಿ ಇಲ್ಲಿಗೆ ಬಂದಿದ್ದಾರೆ, ಆ ಪ್ರಶ್ನೆಗೆ ಉತ್ತರ ನಾನೇ ಹೇಳಿದರೆ ಮುಗಿಯುತ್ತದೆ ಅಲ್ಲವೇ ಎಂದು ಆಲೋಚಿಸಿ ಅವರ ಬಳಿ ಈ ರೀತಿಯಾಗಿ ಹೇಳುತ್ತಾಳೆ. ಮಹಾತ್ಮರೇ, ಆ ಪ್ರಶ್ನೆಗೆ ಉತ್ತರ ಹುಡುಕಲು ನೀವು ಕಾಶಿಗೆ ಹೋಗಬೇಕಾಗಿಲ್ಲ, ನಿಮಗೆ ಇಲ್ಲಿಯೇ ಉತ್ತರ ಸಿಗುತ್ತದೆ. ಈಗ ನೀವು ತುಂಬಾ ದೂರದಿಂದ ಪ್ರಯಾಣ ಮಾಡಿ ಆಯಾಸಗೊಂಡಿದ್ದೀರಾ, ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಿರಿ, ನಾನ್ ನಿಮಗೆ ಊಟಕ್ಕೆ ವ್ಯವಸ್ಥೆ ಮಾಡುತ್ತೇನೆ, ಆ ನಂತರ ನಿಮಗೆ ಉತ್ತರ ಸಿಗುತ್ತದೆ ಎನ್ನುತ್ತಾಳೆ. ಆಗ ಪಂಡಿತನು, ನೀನೊಬ್ಬ ವೇಶ್ಯ ಮಹಿಳೆ, ಅದು ಹೇಗೆ ನಾನು ಇಲ್ಲಿ ಊಟ ಮಾಡುತ್ತೇನೆ? ಈಗಾಗಲೇ ಇಲ್ಲಿ ನೀರು ಕುಡಿದು ಮಹಾ ಪಾಪ ಮಾಡಿದ್ದೇನೆ, ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕಾಗಿದೆ ಎಂದು ಹೇಳುತ್ತಾರೆ. ಆಗ ಮಹಿಳೆ, ನಾನು ತಯಾರಿಸಿದ ಅಡುಗೆಯನ್ನು ನೀವು ಊಟ ಮಾಡುವುದು ಬೇಡ, ಅಡುಗೆಗೆ ಬೇಕಾದ ಅಕ್ಕಿ, ಬೇಳೆ ಮತ್ತು ಎಲ್ಲ ಸಾಮಗ್ರಿಗಳನ್ನು ಕೊಡುತ್ತೇನೆ, ನೀವೇ ತಯಾರಿಸಿ ಊಟ ಮಾಡಿ ಎನ್ನುತ್ತಾಳೆ. ಆಗ ಪಂಡಿತನು, ಅದು ಕೂಡ ಸಾಧ್ಯವಿಲ್ಲ ಎಂದಾಗ ಆ ಮಹಿಳೆ ಹೇಳುತ್ತಾಳೆ, ನೀವೇನಾದ್ರೂ ನಮ್ಮ ಮನೆಯಿಂದ ಅಡುಗೆ ಸಾಮಗ್ರಿಗಳನ್ನು ತೆಗೆದುಕೊಂಡರೆ ನಾನು ನಿಮಗೆ 5 ಬಂಗಾರದ ನಾಣ್ಯಗಳನ್ನು ಕೊಡುತ್ತೇನೆ ಎಂದು ಹೇಳುತ್ತಾಳೆ. ನಾಣ್ಯಗಳಿಗೆ ಆಸೆ ಬಿದ್ದ ಆ ಯುವ ಪಂಡಿತನು, ಇಲ್ಲಿ ನನ್ನನ್ನು ಯಾರು ನೋಡುತ್ತಾರೆ ಬಿಡು, ನನಗೆ ಯಾರ ಪರಿಚಯವೂ ಇಲ್ಲ ಎಂದುಕೊಂಡು ಆಕೆ ಕೈಯಿಂದ 5 ಬಂಗಾರದ ನಾಣ್ಯಗಳನ್ನ ತೆಗೆದುಕೊಂಡು ಆ ಮಹಿಳೆ ಕೊಟ್ಟ ಅಡುಗೆ ಸಾಮಗ್ರಿಗಳನ್ನ ತೆಗೆದುಕೊಂಡು ಅಡುಗೆಗೆ ಎಲ್ಲಾ ರೀತಿಯ ಸಿದ್ಧತೆ ನಡೆಸುತ್ತಾರೆ. ಆದ್ರೆ ಅವರಿಗೆ ಸರಿಯಾಗಿ ಅಡುಗೆ ಗೊತ್ತಿಲ್ಲ. ಆಗ ಆ ಮಹಿಳೆ, ನನ್ನ ಕೈಯಿಂದ ಕೊಟ್ಟಂತ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡಿರಿ, ಹಾಗಿದ್ದಾಗ ನನ್ನ ಕೈಯಾರೆ ನಾನೇ ಅಡುಗೆ ಮಾಡಿದರೆ ಏನಾಗುತ್ತದೆ ಎಂದು ಕೇಳಿದಳು. ಆಗ ಪಂಡಿತನು, ನಾನು ನಿನ್ನ ಕೈಯಿಂದ ನೀರು ಕುಡಿದಿದ್ದೇನೆ, ಅಡುಗೆ ಸಾಮಗ್ರಿಗಳನ್ನು ಪಡೆದಿದ್ದೇನೆ, ಅದಕ್ಕಿಂತಲೂ ಹೆಚ್ಚಾಗಿ ಬಯಸಬೇಡ ಎಂದು ಹೇಳುತ್ತಾರೆ. ಅದಕ್ಕೆ ಆ ಮಹಿಳೆ, ಒಂದು ವೇಳೆ ನೀವೇನಾದರೂ ನನ್ನ ಕೈಯಾರೆ ನಾನೇ ತಯಾರಿಸಿದ ಅಡುಗೆಯನ್ನು ಊಟ ಮಾಡಿದರೆ ನಾನು ನಿಮಗೆ ಇನ್ನೂ 5 ಬಂಗಾರದ ನಾಣ್ಯಗಳನ್ನು ಕೊಡುತ್ತೀನಿ ಎಂದು ಹೇಳುತ್ತಾಳೆ. ಮತ್ತಷ್ಟು ದುರಾಸೆ ಬಿದ್ದ ಯುವ ಪಂಡಿತನು, ಹಾಗೆ ಆಗಲಿ, ಆದ್ರೆ ನೀನು ಸ್ನಾನ ಮಾಡಿದ ನಂತರವಷ್ಟೇ ಅಡುಗೆ ತಯಾರಿಸಬೇಕು ಎಂದು ಹೇಳುತ್ತಾನೆ. ಆಗ ಮಹಿಳೆ ಅದೇ ಪ್ರಕಾರವಾಗಿ ಸ್ನಾನ ಮುಗಿಸಿ ಅಡುಗೆ ತಯಾರು ಮಾಡುತ್ತಾಳೆ. ಇನ್ನೇನು ಆಕೆ ಊಟ ಬಡಿಸಲು ಮುಂದಾದಾಗ ಪಂಡಿತರು, ಬೇಡ ಬೇಡ, ನೀನು ಬಡಿಸಬೇಡ, ನೀನು ಬಡಿಸಿದರೆ ನಾನು ತಿನ್ನುವುದಿಲ್ಲ ಎನ್ನುತ್ತಾನೆ. ಆಗ ಮಹಿಳೆ, ಅರೆ ಏನಾಯಿತು, ನಿಮಗೋಸ್ಕರ ನಾನೇ ತಯಾರಿಸಿದ ಅಡುಗೆಯನ್ನ ನಾನು ಬಡಿಸಬಾರದೆ, ನೀವೇನಾದ್ರೂ ನನ್ನ ಕೈಯಾರೆ ನಾನೇ ಬಡಿಸಿದ ಊಟ ಮಾಡಿದರೆ ನಿಮಗೆ ಇನ್ನೂ 5 ಬಂಗಾರದ ನಾಣ್ಯಗಳನ್ನು ನೀಡುವುದಾಗಿ ಹೇಳುತ್ತಾಳೆ. ಮತ್ತಷ್ಟು ದುರಾಸೆಗೆ ಬಿದ್ದ ಯುವ ಪಂಡಿತನು ಅದಕ್ಕೂ ಸಹ ಒಪ್ಪಿಕೊಳ್ಳುತ್ತಾನೆ. ಊಟ ಬಡಿಸಿದ ಆಕೆ ನಿಧಾನವಾಗಿ ಪಂಡಿತನ ಭುಜದ ಮೇಲೆ ಕೈ ಹಾಕಿದಾಗ ತಕ್ಷಣವೇ ಕೋಪಿಸಿಕೊಂಡ ಆ ಪಂಡಿತನು, ತೆಗಿ ಕೈ, ನೀನು ಬಹಳ ತಪ್ಪು ಮಾಡುತ್ತಿದ್ದೀಯಾ ಎಂದು ಜೋರಾಗಿ ಗದರಿದನು. ಆಗ ವೇಶ್ಯ ಮಹಿಳೆ ಆ ಯುವ ಪಂಡಿತನನ್ನು ಕುರಿತು, ನಾನು ಯಾವುದೇ ರೀತಿಯ ತಪ್ಪು ಮಾಡುತ್ತಿಲ್ಲ, ನೀವು ಹುಡುಕುತ್ತಾ ಬಂದಿರುವ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತಿದ್ದೇನೆ, ನಿಜ ಹೇಳ್ಬೇಕು ಅಂದ್ರೆ ತಪ್ಪುಗಳೆಲ್ಲವನ್ನು ನೀವು ಮಾಡಿದ್ದೀರಿ, ನೀವು ಯಾರೆಂದು ಕೇಳದೆ ನನ್ನ ಕೈಯಲ್ಲಿ ನೀರು ಕುಡಿದಿರಿ, ಅಡುಗೆಗೆ ಸಾಮಗ್ರಿಗಳನ್ನು ತೆಗೆದುಕೊಂಡಿರಿ, ಕೊನೆಗೆ ನನ್ನ ಕೈಯಾರೆ ನಾನೇ ತಯಾರಿಸಿದ ಅಡುಗೆಯನ್ನು ಊಟ ಮಾಡುತ್ತಿದ್ದೀರಿ, ನೀವು ಪಂಡಿತರಾಗಿದ್ದು ನಮ್ಮ ಮನೆಯಲ್ಲಿ ನೀವು ಹೀಗೆ ಮಾಡಬಾರದಲ್ಲವೇ, ಆದರೆ ನೀವೇಕೆ ಮಾಡಿದಿರಿ ಎಂದು ಕೇಳಿದಳು. ಆಗ ಪಂಡಿತರು, ನೀನು ತೋರಿಸಿದಂತ ಪ್ರೀತಿಯಿಂದಲೇ ಹೀಗೆಲ್ಲ ಮಾಡಿದೆ ಎಂದಾಗ ಆ ಮಹಿಳೆ, ಇಲ್ಲ ಇಲ್ಲ, ನೀವು ಇದನ್ನೆಲ್ಲ ಮಾಡಿದ್ದು ನಾನು ತೋರಿಸಿದ ಪ್ರೀತಿಗಾಗಿ ಅಲ್ಲ, ಬದಲಾಗಿ ನಾನು ಕೊಟ್ಟಂತ ಬಂಗಾರದ ನಾಣ್ಯಗಳಿಗೆ ದುರಾಸೆ ಬಿದ್ದು ನಮ್ಮ ಮನೆಯಲ್ಲಿ ಊಟ ಮಾಡಲು ಸಿದ್ಧರಾದಿರಿ, ಕೊನೆಗೆ ನನ್ನ ಕೈಯಾರೆ ನಾನೇ ತಯಾರಿಸಿದ ಅಡುಗೆಯನ್ನು ಊಟ ಮಾಡಲು ಒಪ್ಪಿಕೊಂಡ್ರಿ, ಇದೇ ಪಾಪಕ್ಕೆ ತಂದೆ. ನೀವು ಬಂಗಾರದ ನಾಣ್ಯಗಳಿಗೆ ದುರಾಸೆ ಬಿದ್ದು ಮಾಡಬಾರದ ಕೆಲಸಗಳನ್ನು ಮಾಡಿದ್ದೀರಿ, ನೀವು ಯಾವುದನ್ನ ಪಾಪ ಎಂದು ಕರೆಯುತ್ತೀರೋ ಅವುಗಳೆಲ್ಲವನ್ನು ಈಗ ನೀವು ಮಾಡಿದ್ದೀರಿ ಎಂದು ವಿವರಿಸುತ್ತಾಳೆ. ವೇಶ್ಯ ಮಹಿಳೆಯ ಮಾತುಗಳನ್ನು ಕೇಳಿದ ಪಂಡಿತರಿಗೆ ತನ್ನ ಅಜ್ಞಾನದ ಅರಿವಾಯಿತು. ತಕ್ಷಣವೇ ಆಕೆಗೆ ಕೈ ಮುಗಿದು, ನೀನು ವೇಶ್ಯೆಯಲ್ಲ, ನನ್ನ ಗುರು, ನಾನು 12 ವರ್ಷಗಳ ಕಾಲ ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಸಹ ನನ್ನ ತಂದೆ ಕೇಳಿದ ಪ್ರಶ್ನೆಗೆ ನನಗೆ ಉತ್ತರ ದೊರೆಯಲಿಲ್ಲ, ಆದರೆ ನೀವು ಕೇವಲ ಒಂದೇ ಕ್ಷಣದಲ್ಲಿ ಪಾಪಕ್ಕೆ ತಂದೆ ಯಾರು ಎಂಬುದನ್ನು ತಿಳಿಯಪಡಿಸಿದ್ದೀರಾ, ನನಗೆ ಈಗ ಅರ್ಥವಾಯಿತು, ಪಾಪಕ್ಕೆ ತಂದೆ ಲೋಭ ಎಂದು ಪಂಡಿತರು ಹೇಳುತ್ತಾರೆ. ಲೋಭಕ್ಕೆ ಗುರಿಯಾಗಿ ಮಾಡುವ ಕಾರ್ಯಗಳೆಲ್ಲವೂ ಶಾಸ್ತ್ರಕ್ಕೆ ವಿರುದ್ಧವೇ, ಆದ್ದರಿಂದಲೇ ಇವೆಲ್ಲವೂ ಪಾಪ ಕಾರ್ಯಗಳೆಂದು ಪರಿಗಣಿಸಲ್ಪಡುತ್ತವೆ ಎಂಬುದನ್ನ ಆ ವೇಶ್ಯ ಮಹಿಳೆ ಯುವ ಪಂಡಿತನಿಗೆ ತಿಳಿ ಹೇಳಿ ಜ್ಞಾನೋದಯ ನೀಡಿದಳು ಎಂದು ಕಥೆ ಯಮಧರ್ಮರಾಯನ ಬಳಿ ಹೇಳುತ್ತದೆ. ಆದ್ದರಿಂದಲೇ ಪ್ರಭು, ನನಗೆ ಮಾನವ ಜಾತಿ ಅಂದ್ರೆ ಇಷ್ಟವಿಲ್ಲ, ಭೂಲೋಕದಲ್ಲಿ ಮನುಷ್ಯರು ಲೋಭಕ್ಕೆ ಗುರಿಯಾಗಿ ಎಂತ ನೀಚ ಕೆಲಸಕ್ಕಾದರೂ ಸರಿ ಇಳಿದು ಬಿಡುತ್ತಾರೆ, ತನ್ನ ಸ್ವಾರ್ಥಕ್ಕೋಸ್ಕರ
ತನ್ನವರನ್ನು ಕೊಲ್ಲಲು ಸಹಿತ ಸಿದ್ಧರಾಗುತ್ತಾರೆ. ಹಣದ ದುರಾಸೆಗೆ ಬಿದ್ದರಂತೂ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ಒಂದು ಚೂರು ಆಲೋಚಿಸುವುದಿಲ್ಲ. ಅದೆಂತ ಹೀನ ಕೃತ್ಯವಾದರೂ ಸರಿ ಹಿಂದೆ ಮುಂದೆ ನೋಡದೆ ಬದಲಾಗಿ ಬಿಡುತ್ತಾರೆ. ಇಷ್ಟೇ ಅಲ್ಲ, ಯಮಧರ್ಮರಾಜ, ನಾನು ನಿಮಗೆ ಮತ್ತೊಂದು ಘಟನೆಯನ್ನು ವಿವರಿಸುತ್ತೇನೆ ಕೇಳಿ ಎಂದು ಆ ಕತ್ತೆ ಮತ್ತೊಂದು ಘಟನೆಯನ್ನು ಹೇಳಲು ಶುರು ಮಾಡುತ್ತದೆ. ಈ ಮನುಷ್ಯರು ಸುಂದರವಾದ ಸ್ತ್ರೀಯಾಗಲಿ, ಹೆಚ್ಚಿನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳು ಆಭರಣಗಳು ಮತ್ತು ಯಥೇಚ್ಛವಾಗಿ ಹಣ ಸಿಗುವುದಾದರೆ ನೀತಿ ನಿಯಮ ನಿಯತು ನ್ಯಾಯ ಧರ್ಮ ಮತ್ತು ಸಂಬಂಧಗಳು ಎಲ್ಲವನ್ನು ಮರೆತು ಬಿಡುತ್ತಾರೆ. ಆಗ ಕತ್ತೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಘಟನೆಯನ್ನು ಹೇಳುತ್ತದೆ. ಒಬ್ಬ ವ್ಯಾಪಾರಿಗೆ ಬೆಳೆದು ದೊಡ್ಡವಳಾಗಿರುವ ತುಂಬಾ ಸುಂದರವಾದ ಒಬ್ಬ ಮಗಳಿರುತ್ತಾಳೆ. ಆಗ ವ್ಯಾಪಾರಿ ಆಕೆಗೆ ವಿವಾಹ ಮಾಡಬೇಕೆಂದು ನಿರ್ಧರಿಸಿ ಒಬ್ಬ ಪಂಡಿತರ ಬಳಿಗೆ ಹೋಗಿ, ಸ್ವಾಮಿ, ನನ್ನ ಮಗಳಿಗೆ ಅಂದವಾದ ರಾಜಕುಮಾರನೊಂದಿಗೆ ವಿವಾಹ ಮಾಡಬೇಕೆಂದುಕೊಂಡಿದ್ದೇನೆ. ನೀವು ನನ್ನ ಮಗಳ ಜಾತಕ ನೋಡಿ ಹೇಳಿ ಸ್ವಾಮಿ ಎಂದು ಕೇಳುತ್ತಾರೆ. ಆ ವ್ಯಾಪಾರಿಗೆ ಆ ಪಂಡಿತರ ಮಾತಿನ ಮೇಲೆ ನಂಬಿಕೆ ಹೆಚ್ಚು. ಆಗ ಆ ಪಂಡಿತರು, ನಾನು ನಿಮ್ಮ ಮಗಳನ್ನು ನೇರವಾಗಿ ನೋಡಬೇಕಿದೆ, ಆಕೆಯನ್ನು ಇಲ್ಲಿಗೆ ಕರೆತನ್ನಿ ಅಥವಾ ನಾನೇ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಹೇಳುತ್ತಾರೆ. ಆಗ ವ್ಯಾಪಾರಿ ಪಂಡಿತರಿಗೆ ಕೈ ಮುಗಿದು, ಸ್ವಾಮಿ, ನೀವೇ ಸ್ವತಃ ನಮ್ಮ ಮನೆಗೆ ಬರುವುದಾದರೆ ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ಮನೆ ಪವಿತ್ರವಾಗುತ್ತದೆ ಎಂದು ಸಂತೋಷದಿಂದ ಆಹ್ವಾನಿಸಿದರು. ಮಾರನೇ ದಿನ ಆ ಪಂಡಿತರು ವ್ಯಾಪಾರಿಯ ಮನೆಗೆ ಬಂದಾಗ ಸಕಲ ಗೌರವಗಳಿಂದ ಆಹ್ವಾನಿಸಿ ಆಸನದ ಮೇಲೆ ಕೂರಿಸಿ ತನ್ನ ಮಗಳನ್ನು ಬರುವಂತೆ ಕರೆಯುತ್ತಾರೆ. ಇನ್ನು ಆಕೆಯನ್ನು ನೋಡುತ್ತಲೇ ಆ ಪಂಡಿತರು ಆಕೆಯ ಸೌಂದರ್ಯಕ್ಕೆ ಆಕರ್ಷಿತರಾದರು. ಇಂತಹ ಸೌಂದರ್ಯವತಿಯನ್ನು ಬೇರೆಯವರಿಗೆ ವಿವಾಹ ಮಾಡಿಕೊಡಬೇಕೆ, ನಾನೇ ಏಕೆ ಈಕೆಯನ್ನು ಸ್ವಂತ ಮಾಡಿಕೊಳ್ಳಬಾರದು ಎಂದು ಕೆಟ್ಟದಾಗಿ ಆಲೋಚನೆ ಮಾಡಿ ನೇರವಾಗಿ ಕೇಳುವುದಕ್ಕೆ ಸಾಧ್ಯವಿಲ್ಲ ಎಂದು ಅರಿತು ಒಂದು ನಾಟಕ ಮಾಡುತ್ತಾರೆ. ಆಗ ಇದ್ದಕ್ಕಿದ್ದಾಗೆ ಅಳಲು ಶುರು ಮಾಡುತ್ತಾರೆ. ಅದನ್ನು ನೋಡಿದ ವ್ಯಾಪಾರಿ, ಸ್ವಾಮಿ, ಏಕೆ ಅಳುತ್ತಿದ್ದೀರಾ ಎಂದು ಕೇಳಿದಾಗ ಪಂಡಿತರು ಆ ವ್ಯಾಪಾರಿಯನ್ನು ಸ್ವಲ್ಪ ಪಕ್ಕಕ್ಕೆ ಕರೆದೊಯ್ದು, ಏನೆಂದು ಹೇಳಲಿ, ನಿಮ್ಮ ಮಗಳ ಜಾತಕ ನೋಡಿ ನನಗೆ ದುಃಖ ತಡೆಯಲಾಗುತ್ತಿಲ್ಲ. ಆಕೆಯ ಕೈ ರೇಖೆಗಳು ಸರಿ ಇಲ್ಲ. ಈ ಕನ್ಯೆ ನಿಮ್ಮ ವಂಶವನ್ನು ನಾಶ ಮಾಡುವುದಲ್ಲದೆ ಈಕೆ ಕಾಲಿಟ್ಟಂತಹ ಮನೆ ಸರ್ವನಾಶವಾಗಿ ಬಿಡುತ್ತದೆ ಎಂದು ಹೇಳುತ್ತಾರೆ. ಪಂಡಿತರ ಮಾತುಗಳೇ ವೇದ ವಾಕ್ಯವೆಂದು ಭಾವಿಸುತ್ತಿದ್ದ ಆ ವ್ಯಾಪಾರಿ ತುಂಬಾ ಕಂಗಾಲಾಗಿ, ಸ್ವಾಮಿ, ಅದಕ್ಕೆ ಪರಿಹಾರ ತಿಳಿಸಿ, ನನ್ನ ವಂಶ ನಿರ್ವಂಶವಾಗದಂತೆ ತಡೆಯಿರಿ, ಅದಕ್ಕಾಗಿ ನಾನೇನು ಮಾಡಬೇಕು ಸ್ವಾಮಿ ಎಂದು ಕೇಳುತ್ತಾರೆ. ಆಗ ಪಂಡಿತರು, ನೀವು ನಿಮ್ಮ ಮಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಬಾಗಿಲು ಮುಚ್ಚಿ ಅದರ ಮೇಲೆ ಒಂದು ದೀಪ ಬೆಳಗಿ ನದಿಯಲ್ಲಿ ಬಿಟ್ಟು ಬಿಡಿ. ಹೀಗೆ ಮಾಡುವುದರಿಂದ ನಿಮ್ಮ ವಂಶ ರಕ್ಷಿಸಲ್ಪಡುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ಪಂಡಿತರು ವ್ಯಾಪಾರಿಗೆ ಏಕೆ ಈ ರೀತಿ ಹೇಳಿದರು ಅಂದರೆ, ಖಂಡಿತ ವ್ಯಾಪಾರಿ ನನ್ನ ಮಾತುಗಳಿಗೆ ಬೆಲೆ ಕೊಟ್ಟು ತನ್ನ ಮಗಳನ್ನು ನದಿಯಲ್ಲಿ ಬಿಟ್ಟು ಬಿಡುತ್ತಾನೆ. ಆಗ ನಾನು ಆ ಪೆಟ್ಟಿಗೆಯನ್ನು ಪಡೆದುಕೊಂಡು ಪೆಟ್ಟಿಗೆಯಲ್ಲಿರುವ ಸೌಂದರ್ಯವತಿಯನ್ನು ನನ್ನ ಸ್ವಂತ ಮಾಡಿಕೊಳ್ಳಬೇಕೆಂದುಕೊಂಡನು. ಇನ್ನು ತಕ್ಷಣವೇ ಆ ಪಂಡಿತರು 4 ಜನ ಸೇವಕರೊಂದಿಗೆ ನಗರಕ್ಕೆ ಸ್ವಲ್ಪ ದೂರದಲ್ಲಿರುವ ಒಂದು ನದಿ ದಡದಲ್ಲಿ ಕುಳಿತರು. ಆಗ ಆ ಸೇವಕರನ್ನು ಕುರಿತು, ಈ ನದಿಯಲ್ಲಿ ಒಂದು ಪೆಟ್ಟಿಗೆ ಬರುತ್ತದೆ, ಅದನ್ನು ಯಾವುದೇ ಕಾರಣಕ್ಕೂ ಮುಂದೆ ಬಿಡದೆ ತಡೆ ಹಿಡಿದು ಬೀಗ ಹಾಕಿಕೊಂಡು ತರುವಂತೆ ಹೇಳುತ್ತಾನೆ. ಮತ್ತೊಂದು ಕಡೆ ಈ ವ್ಯಾಪಾರಿ ತುಂಬಾ ದುಃಖದಿಂದಲೇ ಮಗಳನ್ನು ಪಂಡಿತರು ಹೇಳಿದ ಹಾಗೆ ಒಂದು ಪೆಟ್ಟಿಗೆಯಲ್ಲಿಟ್ಟು ಬಾಗಿಲು ಮುಚ್ಚಿ ಅದರ ಮೇಲೆ ದೀಪ ಬೆಳಗಿ ನದಿಯಲ್ಲಿ ಹರಿಬಿಟ್ಟರು. ಆ ಪೆಟ್ಟಿಗೆ ನದಿಯಲ್ಲಿ ತೇಲುತ್ತಾ ಮುಂದೆ ಸಾಗುತ್ತದೆ. ಆದ್ರೆ ಇಲ್ಲಿ ಅಕಸ್ಮಾತ್ ಆಗಿ ಒಂದು ಘಟನೆ ನಡೆಯುತ್ತದೆ. ಒಬ್ಬ ಸುಂದರವಾದ ರಾಜಕುಮಾರ ಬೇಟೆಗೆಂದು ಅರಣ್ಯಕ್ಕೆ ಬಂದಿರುತ್ತಾರೆ. ಕುದುರೆಗೆ ದಾಹವಾದಾಗ ಅದಕ್ಕೆ ನೀರು ಕುಡಿಸಲು ನದಿಯ ಬಳಿಗೆ ಬರುತ್ತಾನೆ. ಆಗ ರಾಜಕುಮಾರನ ದೃಷ್ಟಿ ತೇಲಿ ಬರುತ್ತಿರುವ ಈ ಪೆಟ್ಟಿಗೆ ಮೇಲೆ ಬೀಳುತ್ತದೆ. ಕುತೂಹಲ ತಡೆಯಲಾರದೆ ರಾಜಕುಮಾರನು ತನ್ನ ಸೈನಿಕರಿಗೆ ಹೇಳಿದಾಗ ಅವರು ಆ ಪೆಟ್ಟಿಗೆಯನ್ನು ತಡೆ ಹಿಡಿದು ತರುತ್ತಾರೆ. ಪೆಟ್ಟಿಗೆಯನ್ನು ತೆರೆದು ನೋಡಿದ ರಾಜಕುಮಾರನು ಪೆಟ್ಟಿಗೆಯಲ್ಲಿದ್ದ ಯುವತಿಯ ಸೌಂದರ್ಯಕ್ಕೆ ಮರುಳಾಗಿ, ಇದು ಆ ಭಗವಂತನು ನನಗೆ ನೀಡಿರುವ ವರವೆಂದು ಭಾವಿಸಿ ಆಕೆಯನ್ನು ವಿವಾಹವಾಗುತ್ತಾನೆ. ಆ ನಂತರ ಆ ರಾಜಕುಮಾರನು ಅದೇ ಪೆಟ್ಟಿಗೆಯಲ್ಲಿ ಒಂದು ಕಾಡು ಹಂದಿಯನ್ನು ಇಟ್ಟು ಬಾಗಿಲು ಮುಚ್ಚಿ ಅದರ ಮೇಲೆ ದೀಪ ಬೆಳಗಿಸಿ ನದಿಯಲ್ಲಿ ತೇಲಿ ಬಿಡುತ್ತಾರೆ. ಇನ್ನು ಆ ಪೆಟ್ಟಿಗೆ ನದಿಯಲ್ಲಿ ಸ್ವಲ್ಪ ದೂರ ಸಾಗುತ್ತಲೇ ಅಲ್ಲೇ ಕಾದು ಕುಳಿತಿದ್ದಂತ ಪಂಡಿತರ ಸೇವಕರು ಆ ಪೆಟ್ಟಿಗೆಯನ್ನು ತಡೆಯುತ್ತಾರೆ. ಪಂಡಿತರ ಆಜ್ಞೆಯಂತೆ ಆ ಪೆಟ್ಟಿಗೆಗೆ ಬೀಗ ಹಾಕುತ್ತಾರೆ. ತನ್ನ ಕುಟೀರದಲ್ಲಿ ಇರಿಸಿಕೊಳ್ಳುತ್ತಾರೆ. ಆ ನಂತರ ಪಂಡಿತರು ಅವರನ್ನ ಕುರಿತು, ನಾನು ಕುಟೀರದ ಒಳಗೆ ಹೋಗುತ್ತೇನೆ, ನೀವು ಕುಟೀರಕ್ಕೆ ಹೊರಗಡೆಯಿಂದ ಬೀಗ ಹಾಕಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕುಟೀರದ ಒಳಗಡೆಯಿಂದ ಯಾವುದೇ ರೀತಿಯ ಶಬ್ದಗಳು ಮತ್ತು ಕೀಕೆಗಳು ಕೇಳಿಸಿದರೂ ಕೂಡ
ಬೀಗ ತೆಗೆಯಲೇಬೇಡಿ, ಕೊನೆಗೆ ನಾನೇ ಕೂಗಿದರೂ ಕೂಡ ತೆಗೆಯಬೇಡಿ. ಎಲ್ಲ ರೀತಿಯ ಶಬ್ದಗಳು ಕಡಿಮೆ ಆದಾಗ ಮಾತ್ರ ಬೀಗವನ್ನು ತೆರೆಯಿರಿ, ಇಲ್ಲವಾದರೆ ಕಠಿಣ ಶಿಕ್ಷೆಗೆ ಗುರಿಪಡಿಸುತ್ತೇನೆ ಎಂದು ಹೇಳಿ ಕುಟೀರದೊಳಗೆ ಪ್ರವೇಶಿಸುತ್ತಾರೆ. ಪಂಡಿತ ಸೇವಕರು ಆ ಕುಟೀರದೊಳಗೆ ಪ್ರವೇಶಿಸುತ್ತಾರೆ. ಆ ನಂತರ ಆ ಸೇವಕರು ಪಂಡಿತರ ಹೇಳಿದ ಹಾಗೆ ಪಾಲಿಸುತ್ತಾರೆ. ಇನ್ನು ಒಳಗೆ ಹೋದ ಪಂಡಿತರು ಸೌಂದರ್ಯದ ಗಣಿ ನನ್ನವಳಾಗುತ್ತಾಳೆ ಎಂದು ಆಸೆಯಿಂದಲೇ ಪೆಟ್ಟಿಗೆಯನ್ನು ತೆರೆದಾಗ ಅದರೊಳಗಿದ್ದ ಕಾಡು ಹಂದಿ ಹೊರಗೆ ಬರುತ್ತದೆ. ಇದೇನಿದು ಎಂದು ಏನು ತಿಳಿಯದೆ ಭಯಭೀತನಾಗಿದ್ದರು. ಯಾವುದನ್ನು ಲೆಕ್ಕಿಸದ ಆ ಕಾಡು ಹಂದಿ ಹೊರಗೆ ಬಂದಿದ್ದೆ ತಡ ಪಂಡಿತನ ಮೇಲೆ ದಾಳಿ ಮಾಡಲು ಶುರು ಮಾಡಿತು. ಪಂಡಿತನು ಜೋರಾಗಿ ಕಿರುಚಾಡಿದರು, ಕೂಗಾಡಿದರು ಕೂಡ ಯಾರು ಕೂಡ ಬಾಗಿಲು ತೆರೆಯಲಿಲ್ಲ. ಕೊನೆಗೆ ಆ ಕಾಡು ಹಂದಿ ಪಂಡಿತರನ್ನು ಕೊಂದು ಹಾಕಿತು. ಆ ನಂತರ ಎಲ್ಲವೂ ನಿಶಬ್ದವಾದ ಬಳಿಕ ಹೊರಗಡೆ ಇದ್ದ ಪಂಡಿತನ ಸೇವಕರು ಬಾಗಿಲು ತೆರೆದು ನೋಡಿದಾಗ ಪಂಡಿತರು ಸತ್ತು ಹೋಗಿದ್ದರು. ಇನ್ನು ಆ ಕಾಡು ಹಂದಿ ಅಲ್ಲಿಂದ ಓಡಿ ಹೋಯಿತು. ವೇದ ಪುರಾಣಗಳನ್ನು ಪಾರಾಯಣ ಮಾಡಿದ ಪಂಡಿತರು ತನ್ನ ನೀತಿ ನಿಯಮಗಳನ್ನು ಮರೆತು ಹೋಗಿ ಕಾಮದ ಪಾಶಕ್ಕೆ ಸಿಲುಕಿ ಕೆಟ್ಟದ್ದನ್ನು ಮಾಡಲು ಪ್ರಯತ್ನಿಸಿದರು. ನಂಬಿ ಬಂದವರನ್ನು ಮೋಸ ಮಾಡಲು ಪ್ರಯತ್ನಿಸಿದರು. ಕೊನೆಗೆ ತನ್ನ ಮರಣಕ್ಕೆ ತಾನೇ ಕಾರಣಕರ್ತರಾದರು. ಆದ್ದರಿಂದಲೇ ಮಹಾಪ್ರಭು ಇಂಥ ನೀಚ ಮಾನವ ಶರೀರವನ್ನು ಧರಿಸಲು ನನಗೆ ಇಷ್ಟವಿಲ್ಲ ಎಂದು ಕತ್ತೆ ಯಮಧರ್ಮರಾಜನಿಗೆ ಹೇಳುತ್ತದೆ. ಆಗ ಯಮಧರ್ಮರಾಯನು ಕತ್ತೆಯನ್ನು ಕುರಿತು, ಹೌದು, ನೀನು ಹೇಳುವುದು ಸತ್ಯವೇ. ಭೂಲೋಕದಲ್ಲಿ ಮಾನವರು ಯಾರ ಮೇಲೆಯೂ ಕೂಡ ನಂಬಿಕೆ ಇಡಲಾರದೆ ಹೋಗುತ್ತಿದ್ದಾರೆ. ಧರ್ಮ ಅಧರ್ಮ ಯಾವುದನ್ನು ಲೆಕ್ಕ ಮಾಡುತ್ತಿಲ್ಲ. ಮನುಷ್ಯರನ್ನು ಹೊರತುಪಡಿಸಿ ಉಳಿದ ಎಲ್ಲ ಜೀವರಾಶಿಗಳಲ್ಲಿ ನೀತಿ ನಿಯಮಗಳಿವೆ. ಕೇವಲ ಮನುಷ್ಯರು ಮಾತ್ರವೇ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾರ್ಥಪರರಾಗುತ್ತಿದ್ದಾರೆ, ವಿಶ್ವಾಸಘಾತುಕರಾಗುತ್ತಿದ್ದಾರೆ, ಸಂಬಂಧಗಳನ್ನು ಮರೆಯುತ್ತಿದ್ದಾರೆ ಎಂದು ಹೇಳುತ್ತಾರೆ. ಆಗ ಕತ್ತೆ, ಯಮಧರ್ಮರಾಜ, ನಾನು ನಿಮಗೆ ಇನ್ನೊಂದು ಘಟನೆಯನ್ನು ವಿವರಿಸುತ್ತೇನೆ ಎಂದು ಮೂರನೇ ಘಟನೆಯನ್ನು ಹೇಳಲು ಶುರು ಮಾಡಿತು. ಒಬ್ಬ ರಾಜ ಬೇಟೆಗೆಂದು ಅರಣ್ಯಕ್ಕೆ ಹೋಗುತ್ತಾರೆ. ಆತನಿಗೆ ತುಂಬಾ ದಾಹವಾಗಿ ಆ ಕಡೆ ಈ ಕಡೆ ಕಣ್ಣಾಡಿಸಿದಾಗ ಒಂದು ಹೊಲದಲ್ಲಿ ಕೆಲಸ ಮಾಡುವ ಒಬ್ಬ ರೈತ ಕಾಣಿಸುತ್ತಾರೆ. ಅಲ್ಲಿಗೆ ಹೋದ ರಾಜನು ರೈತನನ್ನು ಕುರಿತು, ನನಗೆ ದಾಹವಾಗಿದೆ, ಕುಡಿಯಲು ಸ್ವಲ್ಪ ನೀರು ಕೊಡಿ ಎಂದು ಕೇಳುತ್ತಾರೆ. ಆ ರೈತನ ಬಳಿ ನೀರಿಲ್ಲ. ಆದ್ರೆ ಆ ರೈತ ತನ್ನ ಹೊಲದಲ್ಲಿ ಕಲ್ಲಂಗಡಿ ಬೆಳೆಯುತ್ತಿದ್ದಾರೆ. ತಕ್ಷಣ ಒಂದು ಕಲ್ಲಂಗಡಿ ಕಾಯಿಯನ್ನು ಕೊಯ್ದು ಆ ರಾಜನಿಗೆ ನೀಡುತ್ತಾರೆ. ರೈತನ ರಸಭರಿತ ಹಣ್ಣು ತಿಂದ ರಾಜನಿಗೆ ದಾಹ ನೀಗುತ್ತದೆ. ನಂತರ ರೈತನನ್ನು ಕುರಿತು, ನೀನು ಎಷ್ಟು ತೆರಿಗೆ ಕಟ್ಟುತ್ತಿದ್ದೀಯಾ ಎಂದು ಕೇಳಿದರು. ರೈತ, 1 ರೂಪಾಯಿಯನ್ನು ಸಲ್ಲಿಸುತ್ತಿದ್ದೇನೆ ಪ್ರಭು ಎಂದು ಹೇಳಿದಾಗ, ಇಷ್ಟೊಂದು ಬೆಳೆ ಬೆಳೆದು ಕೇವಲ 1 ರೂಪಾಯಿ ತೆರಿಗೆಯೇ ಸಾಲದು ಎಂದು ತಕ್ಷಣವೇ ಮಂತ್ರಿಯನ್ನು ಕರೆದು ಈ ದಿನದಿಂದ ಈ ರೈತನಿಗೆ ತೆರಿಗೆ ಹೆಚ್ಚಿಸಿ ಎಂದು ಹೇಳುತ್ತಾರೆ. ರೈತನ ಮುಖ ಸಪ್ಪಗಾಗುತ್ತದೆ. ಮತ್ತೆ ಕೆಲವು ದಿನಗಳ ಬಳಿಕ ಮತ್ತೊಂದು ದಿನ ಅದೇ ರಾಜ ಭೇಟಿಗೆ ಬರುತ್ತಾನೆ. ಮತ್ತೆ ದಾಹವಾಗುತ್ತದೆ. ಯಥಾ ಪ್ರಕಾರ ಅದೇ ರೈತನ ಬಳಿ ಬಂದ ರಾಜನಿಗೆ ರೈತನು ಮತ್ತೆ ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಿ ಕೊಡುತ್ತಾನೆ. ಆದ್ರೆ ಈ ಬಾರಿ ರಾಜನ ದಾಹ ನೀಗಲಿಲ್ಲ. ಒಂದಲ್ಲ ಎರಡಲ್ಲ 4-5 ಕಲ್ಲಂಗಡಿಗಳನ್ನು ಕತ್ತರಿಸಿದರೂ ಕೂಡ ಹೆಚ್ಚಿನ ರಸ ಬರಲಿಲ್ಲ, ದಾಹ ತೀರಲೇ ಇಲ್ಲ. ಆಗ ಆಶ್ಚರ್ಯನಾದ ರಾಜನು, ಇದೇನಿದು, ಆ ದಿನ ಒಂದೇ ಒಂದು ಕಲ್ಲಂಗಡಿಯಿಂದ ನನ್ನ ದಾಹ ನೀಗಿತ್ತು, ಈ ದಿನ ಎಷ್ಟು ಹಣ್ಣುಗಳಿಂದಲೂ ಕೂಡ ನನ್ನ ದಾಹ ತೀರಲಿಲ್ಲ ಎಂದು ಮಂತ್ರಿಯನ್ನು ಕೇಳಿದನು. ಆಗ ಮಂತ್ರಿಗಳು, ಮಹಾಪ್ರಭು, ಈ ಕಲ್ಲಂಗಡಿ ಹಣ್ಣುಗಳಲ್ಲಿ ರಸವು ಹಿಂಗಿ ಹೋಗಿದೆ. ಏಕೆಂದರೆ ಆ ದಿನ ರಸಪೂರಿತ ಕಲ್ಲಂಗಡಿಯನ್ನು ಸೇವಿಸಿದ ನೀವು ಇಷ್ಟು ಕಷ್ಟಪಟ್ಟು ಬೆಳೆ ಬೆಳೆದ ರೈತನನ್ನು ಪ್ರಶಂಸೆ ಮಾಡದೆ ಆತನ ಮೇಲೆ ತೆರಿಗೆಯ ಭಾರವನ್ನು ಹೊರಿಸಿದಿರಿ. ಆ ದಿನ ರೈತನು ಸಂತೋಷದಿಂದ ಹಣ್ಣು ಕತ್ತರಿಸಿ ಕೊಟ್ಟಿದ್ದನು, ನಿಮ್ಮ ದಾಹ ತೀರಿಸಿದ್ದರು. ಆದ್ರೆ ನೀವು ಅವರಿಗೆ ತೆರಿಗೆ ಭಾರವನ್ನು ಹೊರಿಸಿದಿರಿ. ಆದ್ರೆ ಈ ದಿನ ನೀವು ಮತ್ತೆ ಬಂದಾಗ ರೈತನು ಹಣ್ಣನ್ನು ಬೇಸರದಿಂದಲೇ ಕತ್ತರಿಸಿ ಕೊಟ್ಟಿದ್ದಾನೆ. ಅಕಸ್ಮಾತ್ ಆಗಿ ಇದು ಮತ್ತಷ್ಟು ರಸಪೂರಿತವಾಗಿದ್ದರೆ ನೀವು ಇನ್ನೂ ತೆರಿಗೆಯ ಭಾರವನ್ನು ರೈತನಿಗೆ ಹೊರಿಸಬಹುದು ಎಂದು ಭೂತಾಯಿಯು ನಿಮಗೋಸ್ಕರ ಕತ್ತರಿಸಿದ ಕಲ್ಲಂಗಡಿಯಲ್ಲಿ ರಸವಿಲ್ಲದಾಗಿ ಹೀರಿಕೊಂಡಿದ್ದಾಳೆ. ನಿಮ್ಮ ವಕ್ರ ಬುದ್ಧಿಗೆ ಬೇಸರಗೊಂಡ ಭೂದೇವಿಯು ರಸವನ್ನು ತನ್ನಲ್ಲೇ ಬಚ್ಚಿಟ್ಟುಕೊಂಡಿದ್ದಾಳೆ. ಆದ್ದರಿಂದಲೇ ಯಾವಾಗಲೂ ಸಹ ಜವಾಬ್ದಾರಿಯಿಂದಲೇ ವ್ಯವಹರಿಸಬೇಕು. ಪರರ ಕಷ್ಟಕ್ಕೆ ಬೆಲೆ ಕೊಡಬೇಕು. ನಮ್ಮ ಕೆಟ್ಟ ಆಲೋಚನೆಗಳು ನಮಗೆ ತಿರುಗು ಬಾಣವಾಗುತ್ತವೆ. ಅದೇ ಪ್ರಕೃತಿಯ ನಿಯಮ ಎಂದು ಮಹಾರಾಜ ಮಾಡಿದ ತಪ್ಪನ್ನು ಮಹಾಮಂತ್ರಿಗಳು ತಿಳಿಯಪಡಿಸುತ್ತಾರೆ. ಕತ್ತೆ ಹೇಳಿದ ಘಟನೆಗಳನ್ನು ಯಮಧರ್ಮರಾಜ ಕೇಳಿದ ಬಳಿಕ, ಕತ್ತೆರಾಯ, ನೀನು ಹೇಳಿದ್ದೆಲ್ಲವೂ ಸತ್ಯವೇ, ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ಭೂಲೋಕದಲ್ಲಿ ಎಲ್ಲರೂ ಅದೇ ರೀತಿ ಇರುತ್ತಾರೆ ಎಂದುಕೊಳ್ಳುವುದು ಕೂಡ ಸರಿಯಲ್ಲ. ಒಳ್ಳೆಯ ಮನಸ್ಸಿರುವವರು, ಸದ್ಗುಣಗಳನ್ನು ಹೊಂದಿರುವವರು, ಪರೋಪಕಾರಿಗಳು, ಕಷ್ಟ ಜೀವಿಗಳು ಮತ್ತು ಸನ್ನಡತೆ ಹೊಂದಿರುವವರು ಕೂಡ ಭೂಮಿ ಮೇಲೆ ಇದ್ದಾರೆ. ಆದ್ರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ನೀನು ಹೆಚ್ಚಾಗಿರುವ ಕೆಟ್ಟವರನ್ನು ನೋಡಿ ಈ ವಿಧವಾಗಿ ಮಾತನಾಡುತ್ತಿದ್ದೀಯಾ? ಯಾರು ಯಾವ ರೀತಿಯಲ್ಲಿ
ಕರ್ಮಗಳನ್ನು ಮಾಡುತ್ತಾರೋ ಅದರ ಆಧಾರವಾಗಿಯೇ ಅವರಿಗೆ ಕರ್ಮ ಫಲಗಳು ಲಭಿಸುತ್ತವೆ. ಆದ್ದರಿಂದ ನಿನ್ನ ನಿರ್ಣಯವನ್ನು ಗೌರವಿಸುತ್ತಾ ನಿನ್ನನ್ನು ಬಲವಂತಪಡಿಸದೆ ಮಾನವ ಯೋನಿ ಬೇಡ ಎಂದು ನಿರಾಕರಿಸಿದ ನಿನಗೆ ಒಂದು ದಿವ್ಯವಾದ ದೇವತಾ ರೂಪವನ್ನು ಪ್ರಸಾದಿಸುತ್ತೇನೆ ಎಂದು ಹೇಳುತ್ತಾರೆ. ಆ ನಂತರ ಕತ್ತೆ ದಿವ್ಯವಾದ ದೇವತಾ ರೂಪವನ್ನು ಪಡೆದು ಸ್ವರ್ಗ ಲೋಕಕ್ಕೆ ಹೊರಟು ಹೋಯಿತು. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ